ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಈ ಒಂದು ಏನು ಪ್ರನೌನ್ಗಳಂತ ಅದಾವೆ 7 ಪ್ರನೌನ್ಗಳು, ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ವೈಲ್ ಮೇಕಿಂಗ್ ಸೆಂಟೆನ್ಸಸ್. English becomes easier when we learn English through small words or phrases or sentences which are often used in our daily life and everyday life. ಇಂಗ್ಲಿಷ್ ಕಲಿಯೋದು ತುಂಬಾನೇ ಈಸಿ. ಆದ್ರೆ ನಾವು ಸಣ್ಣ ಪದಗಳಿಂದ, ಫ್ರೇಸಸ್ ಗಳಿಂದ, ಕ್ಲಾಸಸ್ ಗಳಿಂದ, ಸೆಂಟೆನ್ಸ್ ಗಳಿಂದ ಇಂಗ್ಲಿಷ್ ಅನ್ನ ಈಸಿಯಾಗಿ ನಾವು ಕೂಡ ಕಲಿಬಹುದು. That's not a difficult task to learn spoken English. It needs some practice, it needs some hard work, it needs some time to make or to learn English better and well. So today I am going to teach you about which are the important pronouns, why these are important, how to make the sentences using all these pronouns in spoken English. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ಇಂಗ್ಲಿಷ್ ಅನ್ನ ಕಲಿಯಬೇಕಂತಿದ್ದಾರೆ, ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ಇಂಗ್ಲಿಷ್, ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಅಂಡ್ ಚಾನಲ್ ಟು ದೆಮ್ ಟು ಲರ್ನ್ ಇಂಗ್ಲಿಷ್ ವೈಲ್ ಅಟ್ ಹೋಮ್. ಮನೆಯಿಂದನೇ ಇಂಗ್ಲಿಷ್ ಅನ್ನು ಕೂಡ ಕಲಿಬಹುದು. So let's get into the class. Pronouns ಅಂದ್ರೆ ನಮಗೆ ಗೊತ್ತಿದೆ, ಈಗಾಗಲೇ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಪ್ರನೌನ್ ಅಂದ್ರೇನು, ಅದು ಯಾವ್ಯಾವ ಪ್ರನೌನ್ಗಳು, ಫಸ್ಟ್ ಪರ್ಸನ್ ಅಂದ್ರೇನು, ಸೆಕೆಂಡ್ ಪರ್ಸನ್ ಅಂದ್ರೇನು, ಥರ್ಡ್ ಪರ್ಸನ್ ಅಂದ್ರೇನು, ಅವುಗಳ ಬಗ್ಗೆ ಎಲ್ಲ ಹೇಳಿದ್ದೀನಿ. ಇಲ್ಲಿ ಕೂಡ ಪ್ರನೌನ್ಸ್ ಅಂದ್ರೆ ಸರ್ವನಾಮ ಪದಗಳಂತ ನಾವು ಕರಿತೀವಿ. ಸರ್ವನಾಮ ಪದಗಳು. ಪ್ರನೌನ್ಸ್ ಆರ್ ಯೂಸ್ಡ್ ಇನ್ ದ ಪ್ಲೇಸ್ ಆಫ್ ನೌನ್ಸ್. ನಾಮಪದಗಳ ಬದಲಾಗಿ ಆ ಸ್ಥಳದಲ್ಲಿ ಇವುಗಳನ್ನು ನಾವು ಬಳಸ್ತೇವೆ. ಸೊ ದೀಸ್ ಆಫನ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನಾವು ಏನು ಮಾಡ್ತೀವಿ, ಡಿವೈಡ್ ಅನ್ನ ಮಾಡ್ತೇವೆ. ಹಾಗಾದ್ರೆ ಮೊದಲನೇದಾಗಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪರ್ಸನ್ ಅಲ್ಲಿ ಏನ್ ಬರುತ್ತೆ, ಐ ಅಂದ್ರೆ ಯಾವಾಗಲೂ ನಮ್ಗೆ ಗೊತ್ತಿರಬೇಕು, ನಾನು. ಫಸ್ಟ್ ಪರ್ಸನ್ ಯಾವಾಗಲೂ ಏನಂತಂದ್ರೆ ಐ, ನಾನು, ಸಿಂಗ್ಯುಲರ್. ವಿ, ನಾವು, ಫಸ್ಟ್ ಪರ್ಸನ್ ಪ್ಲೂರಲ್, ನಾನು ಮತ್ತು ನಾವು. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಯು, ನೀನು ಅಥವಾ ನೀವು ಅಂತಾನು ಕೂಡ ಆಗುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್. ಥರ್ಡ್ ಪರ್ಸನ್ ದೇ, ಅವರು, ಪ್ಲೂರಲ್. ಜಾಸ್ತಿ ಜನ ಇದ್ದಾಗ ಅವರು ಅಂತ ಹೇಳ್ತೇವೆ. ಹಿ, ಅವನು, ಸಿಂಗ್ಯುಲರ್. ಇಟ್, ಶಿ, ಅವಳು. ಇಟ್, ಅದು ಅಥವಾ ಇದು. ಇವುಗಳನ್ನ ಸಬ್ಜೆಕ್ಟ್ ಪ್ರನೌನ್ಗಳಂತ ಕರಿತೇವೆ. ಸಬ್ಜೆಕ್ಟ್ ಅಂದ್ರೆ ನಾವೇನಾದ್ರೂ ಒಂದು ವಾಕ್ಯ ಮಾಡ್ಬೇಕಾದ್ರೆ ಇವುಗಳು ಮೊದಲಿಗೆ ನಾವು ಬಳಸ್ತೇವೆ, ಅದಕ್ಕೆ ಸಬ್ಜೆಕ್ಟ್ ಪ್ರನೌನ್ಸ್ ಅಂತ ನಾವು ಕರಿತೇವೆ. ಹಾಗಾದ್ರೆ ಆಬ್ಜೆಕ್ಟ್ ಪ್ರನೌನ್ ಅಂದ್ರೇನು, ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಲ್ಲೇ ಮಾಡ್ತೇವೆ. ನಾವು ಆ ಇದನ್ನ ಮೀ ಅಂತ ಆಗುತ್ತೆ. ಮೀ ಅಂದ್ರೆ ನನಗೆ ಅಥವಾ ನಾನು ಅಂತ ಕೂಡ ಆಗುತ್ತೆ. ಮೀ, ನಾನು ಅಥವಾ ನನಗೆ ಅಂತ ಕರಿತೇವೆ. ಅಸ್ ಅಥವಾ ನಮಗೆ ಅಥವಾ ನಾವು ಅಂತ ಕೂಡ ನಾವು ಕರಿತೇವೆ. ಯು, ನಿನಗೆ ಅಥವಾ ನಿಮಗೆ. ನೋಡಿ, ನೀನು ಅಂತ ಆಗುತ್ತೆ, ನಿನಗೆ ಅಥವಾ ನಿಮಗೆ ಅಂತ ಕೂಡ ಆಗುತ್ತೆ. ಐ ಆಮ್ ಟೆಲ್ಲಿಂಗ್ ಟು ಯು, ನಿಮಗೆ. ಐ ಆಮ್ ಟೆಲ್ಲಿಂಗ್ ಟು ಯು, ನಿನಗೆ. ಈ ರೀತಿ ಹೇಳ್ತೀವಿ ನಾವು. ದೆಮ್ ಅಂದ್ರೆ ಅವರಿಗೆ. ಐ ಟೋಲ್ಡ್ ದೆಮ್, ಅವರಿಗೆ ನಾನು ಹೇಳಿದ್ದೆ. ಹಿಮ್, ಅವನಿಗೆ, ಸಿಂಗ್ಯುಲರ್. ಹರ್ ಅಂದ್ರೆ ಅವಳಿಗೆ. ಇಟ್ ಅಂದ್ರೆ ಇದಕ್ಕೆ ಅಥವಾ ಇದನ್ನು ಅಂತ ನಾವು ಕರಿತೇವೆ. ಮೊದಲಿಗೆ ಇವನ್ನೆಲ್ಲ ಅರ್ಥ ತಿಳ್ಕೊಂಡು ಆಮೇಲೆ ಒಂದೊಂದಾಗಿ ಸೆಂಟೆನ್ಸ್ ಮಾಡ್ಕೋತಾ ಹೋಗೋಣ. ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೇವೆ. ಇವು ಕೂಡ ಒಂದು ರೀತಿಯಲ್ಲಿ ಪ್ರನೌನ್ಗಳಾಗಿ ಕೆಲಸ ಮಾಡ್ತವೆ. ಮೈ ಅಂದ್ರೆ ನನ್ನ. ನಾವ್ ಯಾವಾಗ ಹೇಳ್ತಾರ ಮೈ ನೇಮ್ ಇಸ್, ನನ್ನ ಹೆಸರು. ಐ ಎಮ್ ಅನ್ಬಾರ್ದ, ಮೈ ಅಂತ ಹೇಳಬೇಕು. ಅವರ್, ನಮ್ಮ, ಪ್ಲೂರಲ್ ಫಾರ್ಮ್, ನಮ್ಮ, ಅವರ್. ಯುವರ್, ನಿಮ್ಮ ಅಂತ ಆಗುತ್ತೆ ಅಥವಾ ನಿಮ್ಮದು. ದೇಯರ್ ಅಂದ್ರೆ ಅವರ,
ಅವರದು. ದೇಯರ್. ಹೀಸ್ ಅವನ ಅವನದು. ಹರ್ ಅವಳ ಅವಳದ್ದು ಅಂತ ಆಗುತ್ತೆ. ಇಟ್ಸ್ ಅದರ. ನೆಕ್ಸ್ಟ್ ನೋಡಿ, ಪೊಸೆಸಿವ್ ಪ್ರನೌನ್ಸ್ ಅಂತ ಕರಿತೇವೆ. ಇವು ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಗಳಾದ್ರೆ ಇವುಗಳನ್ನ ಪೊಸೆಸಿವ್ ಪ್ರನೌನ್ಸ್ ಗಳಂತ ನಾವು ಕರಿತೇವೆ. ಮೈನ್ ಅಂದ್ರೆ ನನ್ನದು. ಪೊಸೆಸಿವ್ ನಮ್ಮ ಹತ್ರ ಏನಿದೆ ಅಂತ ಹೇಳ್ತೇವಲ್ಲ ಪೊಸೆಸಿವ್, ಅವುಗಳ ಹೇಳಕ್ಕೆ ಮೈನ್ ಅಂದ್ರೆ ನನ್ನದು. ಅವರ್ಸ್ ಅಂದ್ರೆ ನಮ್ಮದು. ಯುವರ್ಸ್ ಅಂದ್ರೆ ನಿಮ್ಮದು. ದೇಯರ್ಸ್ ಅಂದ್ರೆ ಅವರದ್ದು ಅಥವಾ ಅವರದು ಅಂತ ಕರಿತೇವೆ. ಹೀಸ್ ಅಂದ್ರೆ ಅವನದ್ದು ಅಥವಾ ಅವನದು ಅಂತ ಕರಿತೇವೆ. ಹರ್ಸ್ ಅಂದ್ರೆ ಅವಳದ್ದು ಅಥವಾ ಅವಳದು. ಇಟ್ಸ್ ಅಂದ್ರೆ ಅದರದ್ದು. ನೆಕ್ಸ್ಟ್ ರಿಫ್ಲೆಕ್ಸಿವ್ ಪ್ರನೌನ್ಸ್ ಗಳಂತ ನಾವು ಕರಿತೇವೆ. ಇವೆಲ್ಲಾ ಪ್ರನೌನ್ಗಳು ಮೊದಲಿಗೆ ನಾವು ಬೇಸಿಕ್ ಆಗಿ ಗೊತ್ತಿರಲೇಬೇಕು. ಯು ಮಸ್ಟ್ ನೋ ಆಲ್ ದೀಸ್ ಪ್ರನೌನ್ಸ್ ವೆರಿ ಎಸೆನ್ಸಿಯಲಿ, because every sentence consisting of these kind of pronouns, wherever you can see, either in the textbook, either in the newspaper, or either in the books. These are very important. So that let's learn it very well. ಚೆನ್ನಾಗಿ ಕಲಿಯೋಣ. ಓಕೆ ನೋಡಿ, ಮೈ ಸೆಲ್ಫ್ ಅಂದ್ರೆ ನನ್ನಷ್ಟಕ್ಕೆ, ನಾನೇ ಅಂತ ಕರಿತೇವೆ. ಅವರ್ ಸೆಲ್ಫ್ ಅಂದ್ರೆ ನಮ್ಮಷ್ಟಕ್ಕೆ, ನಾವೇ ಅಂತ ನಾವು ಕೂಡ ಕರಿತೇವೆ. ಯುವರ್ ಸೆಲ್ಫ್ ಅಂದ್ರೆ ನೀವೇ, ನಿಮ್ಮಷ್ಟಕ್ಕೆ ಅಂತ ನಾವು ಕೂಡ ಕರಿತೇವೆ. themselves ಅವರೇ, ಅವರಷ್ಟಕ್ಕೆ ಅಂತ ನಾವು ಕೂಡ ಕರಿತೇವೆ. ಹಿಮ್ಸೆಲ್ಫ್ ಅಂದ್ರೆ ಅವನೇ ಅಥವಾ ಅವನಷ್ಟಕ್ಕೆ. ಹರ್ ಸೆಲ್ಫ್ ಅವಳೇ ಅಥವಾ ಅವಳಷ್ಟಕ್ಕೆ ಅಂತ ನಾವು ಕೂಡ ಕರಿತೇವೆ. ಇಟ್ ಸೆಲ್ಫ್ ಅಂದ್ರೆ ಅದಕ್ಕೆ ಅಥವಾ ಅದರಕ್ಕಷ್ಟೇ, ಅದಕ್ಕೆ ಅಂತ ನಾವು ಕೂಡ ಕರಿತೇವೆ. ಸೊ ಇವೆಲ್ಲವೂ ಪ್ರನೌನ್ಗಳೇನಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೇಸಿಕ್ ಆಗಿ ನಮ್ಗೆ ಇವೆಲ್ಲವುಗಳು ಮೇನ್ ಅಂದ್ರೆ ನೋಡಿ 3, 4, 7 ಪ್ರನೌನ್ಗಳು ನಮ್ಗೆ ಗೊತ್ತಿರಲೇಬೇಕು. ನಾವು ವಿ ಮಸ್ಟ್ ನೋ ಆಲ್ ದೀಸ್ 7 ಪ್ರನೌನ್ಸ್ ವೆರಿ ಇಂಪಾರ್ಟೆಂಟ್ಲಿ. ಈಗ ಒಂದೊಂದಾಗಿ ಸೆಂಟೆನ್ಸ್ ಅನ್ನ ಮಾಡೋಣ. ಹೇಗೆ ಬಳಸೋದು ವಾಕ್ಯದಲ್ಲಿ ನೋಡಿ. ಐ ಅಂದ್ರೆ ನಾನು. ಐ ಆಮ್ ಅ ಬಾಯ್, ನಾನೊಬ್ಬ ಹುಡುಗನಿದ್ದೇನೆ. ಐ ಆಮ್ ಅ ಟೀಚರ್. ಐ ಬಂತ ನಾನು. ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಗಳನ್ನ ನಾವು ಮಾಡ್ತೀವಿ. ಇದು ನೆಕ್ಸ್ಟ್ ವಾಕ್ಯವನ್ನು ಹೇಗೆ ಮಾಡೋದನ್ನ ಇನ್ನೊಂದು ಸಪರೇಟ್ ಕ್ಲಾಸ್ ಅಲ್ಲಿ ನೋಡೋಣ. ನೆಕ್ಸ್ಟ್ ವಿ ಆರ್ ಚಿಲ್ಡ್ರನ್, ನಾವು ಮಕ್ಕಳಿದ್ದೇವೆ. ವಿ ಅಂದ್ರೆ ನಾವು, ಬಹುವಚನ. ಯು ಆರ್ ಅ ಬಾಯ್, ನೀನೊಬ್ಬ ಹುಡುಗ ಇದ್ದಿ. ಯು ಆರ್ ಅ ಟೇಲರ್, ನೀನೊಬ್ಬ ದರ್ಜಿ ಅಥವಾ ಟೇಲರ್ ಇದ್ದೀಯಾ ಅಂತ ಹೇಳ್ತೀವಿ. ಯು ಆರ್ ಅ ಟೀಚರ್, ನೀನೊಬ್ಬ ಟೀಚರ್ ಇದ್ದಿ. ದೇ ಆರ್ ಪೀಪಲ್, ಅವರು ಮನುಷ್ಯರು. ದೇ ಆರ್ ಟೀಚರ್ಸ್, ಅವರು ಶಿಕ್ಷಕರಿರುವರು. ದೇ ಆರ್ ಸಿಂಗರ್ಸ್, ಅವರು ಹಾಡುಗಾರರಿದ್ದಾರೆ. ಹಿ ಈಸ್ ಅ ಬಾಯ್, ಅವನೊಬ್ಬ ಹುಡುಗ ಇದ್ದಾನೆ. ಹಿ ನೋಡಿ, ಹಿ ಅಂದ್ರೆ ಅವನು. ಶಿ ಅಂದ್ರೆ ಅವಳು. ಶಿ ಈಸ್ ಅ ಗರ್ಲ್, ಅವಳೊಬ್ಬ ಹುಡುಗಿ ಇದ್ದಾಳೆ. ಇಟ್ ವಸ್ತುಗಳಿಗೆ ಬಂದಾಗ ಇಟ್ ಈಸ್ ಅ ಮಾರ್ಕರ್, ಇದು ಏನಿದೆ ಮಾರ್ಕರ್ ಇದೆ. ಇಟ್ ಈಸ್ ಅ ಸ್ಮಾರ್ಟ್ ವಾಚ್. ನೆಕ್ಸ್ಟ್ ಇಟ್ ಈಸ್ ಅ ಗ್ಲಾಸ್. ವಸ್ತುಗಳು ಬಂದಾಗ ನಾವು ಇಟ್ ಅಂದ್ರೆ ಇದು ಅಥವಾ ಅದು ಅಂತ ಕೂಡ ಆಗುತ್ತೆ. ಲೆಟ್ಸ್ ಗೋ ಫಾರ್ ಆಬ್ಜೆಕ್ಟ್ ಪ್ರನೌನ್. ಮೀ, ನಾನು ಅಥವಾ ನನಗೆ. ಹಿ ಗೇವ್ ಮೀ ಅ ಪೆನ್, ಅವನು ನನಗೆ. ಮೀ, ಹಿ ಗೇವ್ ಮೀ ಅ ಪೆನ್, ನನಗೆ ಪೆನ್ ಅನ್ನ ಕೊಟ್ಟ. ನನಗೆ ಮೀ. ಯಾರಾದ್ರೂ ಕರಿತಿದ್ರಲ್ಲ, ನಿನ್ನೆ ಕರಿತಿದ್ರೆ ಮೀ ನಾನಾ ಅಂತ ಕೇಳ್ತೀವಿ. ಹಿ ಗೇವ್ ಮೀ ಅ ಪೆನ್, ನನಗೆ. ಅಸ್, ಹಿ ರೋಟ್ ಅ ಲೆಟರ್ ಟು ಅಸ್, ಅವನು ನಮಗೆ ಪತ್ರವನ್ನ ಬರೆದಿದ್ದ. ನೆಕ್ಸ್ಟ್ ಒನ್, ಯು. ಐ ಗೇವ್ ಯು ಅ ಮೊಬೈಲ್, ನಾನು ನಿನಗೆ ಮೊಬೈಲ್ ಅನ್ನ ಕೊಟ್ಟಿದ್ದೆ. ನಿನಗೆ ಯು. ಐ ಗೇವ್ ಯು ಅ ಪೆನ್. ಐ ಗೇವ್ ಯು ಅ ಪೆನ್ಸಿಲ್, ನಾನು ನಿನಗೆ ಒಂದು ಪೆನ್ಸಿಲ್ ಅನ್ನ ಕೊಟ್ಟಿದ್ದೆ. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ದೆಮ್ ಅಂದ್ರೆ ಅವರಿಗೆ. ಶಿ ಗೇವ್ ದೆಮ್ ಮಿಲ್ಕ್, ಅವಳು ಅವರಿಗೆ ಹಾಲನ್ನ ಕೊಟ್ಲು. ಶಿ ಗೇವ್ ದೆಮ್
ಜ್ಯೂಸ್, ಅವಳು ಅವರಿಗೆ ಜ್ಯೂಸ್ ಅನ್ನ ಕೊಟ್ಟಳು. ಶಿ ಗೇವ್ ಹಿಮ್ ಅ ಕಂಪಾಸ್, ಅವಳು ಅವನಿಗೆ ಕಂಪಾಸ್ ಅನ್ನ ಕೊಟ್ಟಳು. ಹಿಮ್ ಅಂದ್ರೆ ಅವನಿಗೆ. ಹಿ ಗೇವ್ ಹರ್ ಅ ಮೊಬೈಲ್, ಅವನು ಅವಳಿಗೆ ಮೊಬೈಲ್ ಅನ್ನ ಕೊಟ್ಟ. ಹಿ ಗೇವ್ ಇಟ್ ಬ್ರೆಡ್, ಅವನು ಆ ನಾಯಿಗೆ ಬ್ರೆಡ್ ಅನ್ನ ಕೊಟ್ಟ. ಇಟ್ ಅಂದ್ರೆ ಇದಕ್ಕೆ ಅಥವಾ ವಸ್ತು. ನೆಕ್ಸ್ಟ್ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಕರಿತೇವೆ. ಮೈ ಅಂದ್ರೆ ಏನು? ನನ್ನ. ಮೈ ನೇಮ್ ಇಸ್ ಪ್ರಕಾಶ್, ನನ್ನ ಹೆಸರು ಪ್ರಕಾಶ್ ಇದೆ. ಮೈ ನೇಮ್ ಇಸ್ ಮೋಹನ್, ನನ್ನ ಹೆಸರು ಮೋಹನ್. ಸಿಂಪಲ್ ಆಗಿ ನಾವು ಇಂಗ್ಲಿಷ್ ಅನ್ನ ಇದರ ಮುಖಾಂತರ ವಾಕ್ಯವನ್ನ ಮಾಡಬಹುದು. ನೆಕ್ಸ್ಟ್ ಅವರ್. ಅವರ್ ಸ್ಕೂಲ್ ಈಸ್ ಇನ್ ಕಲಘಟಗಿ, ನಮ್ಮ ಶಾಲೆ ಕಲಘಟಗಿಯಲ್ಲಿದೆ. ಅವರ್ ಆಫೀಸ್ ಈಸ್ ಇನ್ ಬೆಂಗಳೂರು, ನಮ್ಮ ಆಫೀಸ್ ಎಲ್ಲಿದೆ? ಬೆಂಗಳೂರಲ್ಲಿದೆ. ನಮ್ಮ, ಅವರ್ ನಮ್ಮ. ಯುವರ್ ನಿಮ್ಮ. ವಾಟ್ ಈಸ್ ಯುವರ್ ನೇಮ್? ವಾಟ್ ಇಸ್ ಯುವರ್ ನೇಮ್? ನಿಮ್ಮ ಹೆಸರೇನು? ನೋಡಿ ನೇಮ್. ವಾಟ್ ಈಸ್ ಯುವರ್ ನೇಮ್? ಯು ನೇಮ್ ಅನ್ನಂಗಿಲ್ಲ, ಯು ಅಂದ್ರೆ ನೀನು ಅಂತ. ಯುವರ್ ಅಂದ್ರೆ ನಿಮ್ಮ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಯರ್ ಪ್ರಾಬ್ಲಮ್? ಅವರ ಸಮಸ್ಯೆ ಏನು? ಅವರ ಮತ್ತೊಬ್ಬರಿಗೆ ಕೇಳ್ತಾರೆ, ವಾಟ್ ಈಸ್ ದಯರ್ ಪ್ರಾಬ್ಲಮ್? ನೆಕ್ಸ್ಟ್ ಹೀಸ್ ಅಂದ್ರೆ ಅವನ. ವಾಟ್ ಈಸ್ ಹೀಸ್ ನೇಮ್? ಅವನ ಹೆಸರೇನು? ವಾಟ್ ಈಸ್ ಹರ್ ನೇಮ್? ಅವಳ ಹೆಸರೇನು? ವಾಟ್ ಈಸ್ ಇಟ್ಸ್ ಪ್ರೈಸ್? ಇದರ ಬೆಲೆ ಎಷ್ಟು? ಇಟ್ಸ್ ಅಂದ್ರೆ ಅದರ ಅಥವಾ ಇದರ ಅಂತ ನಾವು ಕೂಡ ಕರಿತೇವೆ. ನೆಕ್ಸ್ಟ್ ನೋಡೋಣ, ಪೊಸೆಸಿವ್ ಪ್ರೊನೌನ್ಸ್ ಗಳಂತಂದ್ರೆ ಯಾವಾಗ ಬಳಸಬೇಕು? ಮೈನ್. ಹೂಸ್ ಪೆನ್ ಇಸ್ ದಿಸ್? ಇದು ಯಾರ ಪೆನ್ನು? ಇಟ್ಸ್ ಮೈನ್, ಇದು ನನ್ನದು. ಪೊಸೆಸಿವ್ ಅಂದ್ರೆ ನನಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಯಾವ ವಸ್ತುಗಳು ನನಗೆ ಸಂಬಂಧಪಟ್ಟಿರ್ತಾವಲ್ಲ ಅವಾಗ ಇಟ್ಸ್ ಮೈನ್. ಇಟ್ಸ್ ಮೈನ್ ವಾಚ್, ಇದು ನನ್ನ ವಾಚ್. ಇಟ್ಸ್ ಮೈನ್, ಇದು ನನ್ನ ಗ್ಲಾಸ್. ಇಟ್ಸ್ ಮೈನ್, ಇದು ನನ್ನ ಏನಂತ. ಓಕೆ. ಅವರ್ಸ್ ಅಂದ್ರೆ ನಮ್ಮದು. ಇಟ್ ಈಸ್ ಅವರ್ಸ್ ಹೌಸ್. ಇಟ್ ಈಸ್ ಅವರ್ಸ್ ಸ್ಕೂಲ್, ಇದು ನಮ್ಮದು ಶಾಲೆ. ಇಟ್ ಈಸ್ ಯುವರ್ಸ್ ಮೊಬೈಲ್, ಇದು ನಿಮ್ಮ ಮೊಬೈಲು, ನಿಮ್ಮದು. ಇಟ್ ಈಸ್ ಯುವರ್ಸ್ ಪ್ರಾಬ್ಲಮ್, ಇದು ನಿಮ್ಮ ಸಮಸ್ಯೆ. ನೆಕ್ಸ್ಟ್ ಒಂದು ದಯರ್ಸ್ ಅಂದ್ರೆ ಅವರದ್ದು. ಇಟ್ ಈಸ್ ದಯರ್ಸ್ ಹೌಸ್, ಇದು ಅವರ ಮನೆ. ಇಟ್ ಈಸ್ ದಯರ್ಸ್ ಪ್ರಾಬ್ಲಮ್, ಇದು ಅವರ ಸಮಸ್ಯೆ. ಇಟ್ ಈಸ್ ಹೀಸ್ ಪ್ರಾಬ್ಲಮ್, ಇದು ಅವನ ಸಮಸ್ಯೆ. ಇಟ್ ಈಸ್ ಹೀಸ್ ಬೈಕ್, ಇದು ಅವನ ಬೈಕ್, ಅವನದ್ದು ಅಂತ ಕರೀತೇವೆ. ಇಟ್ ಈಸ್ ಹರ್ಸ್, ಇದು ಅವಳದ್ದು. ಇಟ್ ಈಸ್ ಹರ್ಸ್ ಪೌಚ್, ಅದು ಅವಳದ್ದು, ಅವಳ ಪೌಚ್ ಅದು. ಇಟ್ ಈಸ್ ಇಟ್ಸ್, ಇದು ಅದರದ್ದು ಅಂತ ನಾವು ಕೂಡ ಕರಿತೇವೆ. ನೆಕ್ಸ್ಟ್ ನೋಡಿ, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂದ್ರೆ ಮೈ ಸೆಲ್ಫ್ ಅಂದ್ರೆ ನಾನೇ ಅಥವಾ ನನ್ನಷ್ಟಕ್ಕೆ. ಐ ಮೇಡ್ ಮಿಸ್ಟೇಕ್ ಮೈ ಸೆಲ್ಫ್, ನಾನೇ ನನ್ನಷ್ಟಕ್ಕೆ ತಪ್ಪನ್ನ ಮಾಡಿದ್ದೆ. ಮೈ ಸೆಲ್ಫ್ ಅಂದ್ರೆ ನನ್ನಷ್ಟಕ್ಕೆ, ನಾನೇ ಅಂತ ಕರಿತೇವೆ. ಅವರ್ ಸೆಲ್ವ್ಸ್ ಅಂದ್ರೆ ನಿಮ್ಮಷ್ಟಕ್ಕೆ. ಯು ಮೇಡ್ ದಿಸ್ ರಾಂಗ್ ಅವರ್ ಸೆಲ್ವ್ಸ್, ನಿಮ್ಮಷ್ಟಕ್ಕೆ ನೀವೇ ಒಂದು ತಪ್ಪನ್ನ ಮಾಡಿದ್ರಿ. ಯುವರ್ ಸೆಲ್ವ್ಸ್ ಅಂದ್ರೆ ನೀವೇ. ಯುವರ್ ಸೆಲ್ವ್ಸ್ ಬ್ರಾಟ್ ದಿಸ್ ಒನ್, ನೀವೇ ಇದನ್ನ ತಂದಿದ್ದು, ನೀವೇ. ದೆಮ್ ಸೆಲ್ವ್ಸ್, ಐ ಗೇವ್ ದೆಮ್ ಸೆಲ್ವ್ಸ್, ಅವರಿಗೆ ನಾನು ಇದನ್ನ ಕೊಟ್ಟಿದ್ದು, ಅವರೇ. ಹಿಮ್ಸೆಲ್ಫ್, ಹಿ ಹಿಮ್ಸೆಲ್ಫ್ ಲರ್ನ್ ಇಂಗ್ಲಿಷ್, ಅವನಷ್ಟಕ್ಕೆ ಅವನೇ ಇಂಗ್ಲಿಷ್ ಅನ್ನ ಕಲಿತಿದ್ದು. ಏಕಲವ್ಯ ಲರ್ನ್ ಹಿಮ್ಸೆಲ್ಫ್ ಆರ್ಚರಿ, ಏಕಲವ್ಯ ಅವನಷ್ಟಕ್ಕೆ ಅವನೇ ಏನಂದ್ರೆ ಬಿಲ್ವಿದ್ಯೆಯನ್ನ ಕಲಿತಿದ್ದ. ಹರ್ ಸೆಲ್ಫ್ ಅಂದ್ರೆ ಅವಳೇ. ಶಾಲಿನಿ ಹರ್ ಸೆಲ್ಫ್ ಫಿನಿಶ್ಡ್ ದಿಸ್ ಪ್ರಾಜೆಕ್ಟ್, ಅವಳಷ್ಟಕ್ಕೆ ಅವಳೇ ಏನಂತಂದ್ರೆ ಈ ಪ್ರಾಜೆಕ್ಟ್ ಅನ್ನ ಮುಗಿಸಿದ್ದು. ಇಟ್ ಸೆಲ್ಫ್ ಅಂದ್ರೆ ಅದರಷ್ಟಕ್ಕೆ. ದ ಬೈಕ್ ಬ್ರೋಕ್ ಡೌನ್ ಇಟ್ ಸೆಲ್ಫ್ ಆನ್ ದ ರೋಡ್, ಬೈಕ್ ತನ್ನಷ್ಟಕ್ಕೆ ತಾನೇ ಕೆಟ್ಟು ನಿಂತಿತು. ಇಟ್ ಸೆಲ್ಫ್ ಅಂದ್ರೆ ಅದರಷ್ಟಕ್ಕೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಏನಂದ್ರೆ ಪ್ರೊನೌನ್ಸ್. ಯಾವ್ಯಾವ ಪ್ರೊನೌನ್ಗಳು ಹೇಗೆ ಅರ್ಥ ಕೊಡುತ್ತೆ, ಯಾವಾಗ ಬಳಸಬೇಕು
ಅನ್ನೋದನ್ನ ಸಂಪೂರ್ಣವಾಗಿ ನಾವು ತಿಳಿದುಕೊಂಡ್ವಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಾವು ಇಂಗ್ಲಿಷ್ ಅನ್ನ ಕೂಡ ಈಸಿಯಾಗಿ ಕಲಿಬಹುದು. ನಾಳೆ ಇದೇ ರೀತಿ ಒಂದು ಟಾಪಿಕ್ ಗಳ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.